ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ರಿ? ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. 6 ತಿಂಗಳ ಕಳೆದ ಕೇಳ್ತಾರೆ, ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ ಆಗಿರಬೇಕು, ಯಾಕಂದರೆ ಅವರಿಗೆ ವಿಶ್ವಾಸ ಮಾಡಬೇಕು. ಹಾಗಾಗಿ ನೀವು ಏನಿದ್ರು ಕೂಡ ರಾಜ್ಯಕ್ಕೆ ಬಿಟ್ಬಿಡಿ, ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ನಿಖಿಲ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ ನಿಖಿಲ್ ಅಂತ. ಏಪ್ರಿಲ್ ಹೊತ್ತಿಗೆ ನಿಖಿಲ್ ಅಧ್ಯಕ್ಷರಾಗಬಹುದಂತೆ. ಕುಮಾರಸ್ವಾಮಿ ಬರ್ತಾ ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಇವರು ಯಾವಾಗ ಏಕಮೇವವಾಗಿ ಅಧ್ಯಕ್ಷರಾಗುವುದು ಅನ್ನುವಂಥ ಒಂದು ಪ್ಲ್ಯಾನ್ ದೇವೇಗೌಡರು ಹೇಳಿದ ಬಳಿಕ ರಾಜ್ಯಕ್ಕೆ ಬರ್ತಾ ಇಲ್ಲ. ಗಮನಿಸಿ, ಕುಮಾರಸ್ವಾಮಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ DK ಶಿ ವಿರುದ್ಧ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರ ಟಾರ್ಗೆಟಿಗೆ ಅವರ ಇಲಾಖೆಯನ್ನು ಸಖತ್ತಾಗಿ ಮಾಡೋದು, ಮೋದಿ ಅವರಿಗೆ ಗಿಫ್ಟ್ ಕೊಡೋದು ಅಷ್ಟೇ. ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ರಿ? ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. 6 ತಿಂಗಳ ಕಳೆದ ಕೇಳ್ತಾರೆ, ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ ಆಗಿರಬೇಕು, ಯಾಕಂದರೆ ಅವರಿಗೆ ವಿಶ್ವಾಸ ಮಾಡಬೇಕು. ಹಾಗಾಗಿ ನೀವು ಏನಿದ್ರು ಕೂಡ ರಾಜ್ಯಕ್ಕೆ ಬಿಟ್ಬಿಡಿ, ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ನಿಖಿಲ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ ನಿಖಿಲ್ ಅಂತ. ಏಪ್ರಿಲ್ ಹೊತ್ತಿಗೆ ನಿಖಿಲ್ ಅಧ್ಯಕ್ಷರಾಗಬಹುದಂತೆ. ಕುಮಾರಸ್ವಾಮಿ ಬರ್ತಾ ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಇವರು ಯಾವಾಗ ಏಕಮೇವವಾಗಿ ಅಧ್ಯಕ್ಷರಾಗುವುದು ಅನ್ನುವಂಥ ಒಂದು ಪ್ಲ್ಯಾನ್ ದೇವೇಗೌಡರು ಹೇಳಿದ ಬಳಿಕ ರಾಜ್ಯಕ್ಕೆ ಬರ್ತಾ ಇಲ್ಲ. ಗಮನಿಸಿ, ಕುಮಾರಸ್ವಾಮಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ DK ಶಿ ವಿರುದ್ಧ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರ ಟಾರ್ಗೆಟಿಗೆ ಅವರ ಇಲಾಖೆಯನ್ನು ಸಖತ್ತಾಗಿ ಮಾಡೋದು, ಮೋದಿ ಅವರಿಗೆ ಗಿಫ್ಟ್ ಕೊಡೋದು ಅಷ್ಟೇ. ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ರಿ? ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. 6 ತಿಂಗಳ ಕಳೆದ ಕೇಳ್ತಾರೆ, ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ ಆಗಿರಬೇಕು, ಯಾಕಂದರೆ ಅವರಿಗೆ ವಿಶ್ವಾಸ ಮಾಡಬೇಕು. ಹಾಗಾಗಿ ನೀವು ಏನಿದ್ರು ಕೂಡ ರಾಜ್ಯಕ್ಕೆ ಬಿಟ್ಬಿಡಿ, ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ನಿಖಿಲ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ ನಿಖಿಲ್ ಅಂತ. ಏಪ್ರಿಲ್ ಹೊತ್ತಿಗೆ ನಿಖಿಲ್ ಅಧ್ಯಕ್ಷರಾಗಬಹುದಂತೆ. ಕುಮಾರಸ್ವಾಮಿ ಬರ್ತಾ ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಇವರು ಯಾವಾಗ ಏಕಮೇವವಾಗಿ ಅಧ್ಯಕ್ಷರಾಗುವುದು ಅನ್ನುವಂಥ ಒಂದು ಪ್ಲ್ಯಾನ್ ದೇವೇಗೌಡರು ಹೇಳಿದ ಬಳಿಕ ರಾಜ್ಯಕ್ಕೆ ಬರ್ತಾ ಇಲ್ಲ. ಗಮನಿಸಿ, ಕುಮಾರಸ್ವಾಮಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ DK ಶಿ ವಿರುದ್ಧ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರ ಟಾರ್ಗೆಟಿಗೆ ಅವರ ಇಲಾಖೆಯನ್ನು ಸಖತ್ತಾಗಿ ಮಾಡೋದು, ಮೋದಿ ಅವರಿಗೆ ಗಿಫ್ಟ್ ಕೊಡೋದು ಅಷ್ಟೇ.
ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಅಲ್ರಿ, ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ 6 ತಿಂಗಳ ಕಳೆದ ಕೇಳ್ತಾರೆ. ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ ಆಗಿರಬೇಕು, ಯಾಕಂದರೆ ಅವರಿಗೆ ವಿಶ್ವಾಸ ಮಾಡಬೇಕು. ಹಾಗಾಗಿ ನೀವು ಏನಿದ್ರು ಕೂಡ ರಾಜ್ಯಕ್ಕೆ ಬಿಟ್ಬಿಡಿ, ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ನಿಖಿಲ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ ನಿಖಿಲ್ ಅಂತ. ಏಪ್ರಿಲ್ ಹೊತ್ತಿಗೆ ನಿಖಿಲ್ ಅಧ್ಯಕ್ಷರಾಗಬಹುದಂತೆ. ಕುಮಾರಸ್ವಾಮಿ ಬರ್ತಾ ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಇವರು ಯಾವಾಗ ಏಕಮೇವವಾಗಿ ಅಧ್ಯಕ್ಷರಾಗುವುದು ಅನ್ನುವಂಥ ಒಂದು ಪ್ಲ್ಯಾನ್ ದೇವೇಗೌಡರು ಹೇಳಿದ ಬಳಿಕ ರಾಜ್ಯಕ್ಕೆ ಬರ್ತಾ ಇಲ್ಲ. ಗಮನಿಸಿ, ಕುಮಾರಸ್ವಾಮಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ DKಶಿ ವಿರುದ್ಧ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರ ಟಾರ್ಗೆಟಿಗೆ ಅವರ ಇಲಾಖೆಯನ್ನು ಸಖತ್ತಾಗಿ ಮಾಡೋದು, ಮೋದಿ ಅವರಿಗೆ ಗಿಫ್ಟ್ ಕೊಡೋದು ಅಷ್ಟೇ. ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಅಲ್ರಿ, ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ 6 ತಿಂಗಳ ಕಳೆದ ಕೇಳ್ತಾರೆ. ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ ಆಗಿರಬೇಕು, ಯಾಕಂದರೆ ಅವರಿಗೆ ವಿಶ್ವಾಸ ಮಾಡಬೇಕು. ಹಾಗಾಗಿ ನೀವು ಏನಿದ್ರು ಕೂಡ ರಾಜ್ಯಕ್ಕೆ ಬಿಟ್ಬಿಡಿ, ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ದಿಲ್ಲಿಗೆ ಕುಮಾರಸ್ವಾಮಿ, ಇಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಡಿಸೈಡ್ ಆಗಿದೆಯಂತೆ. ಹಾಗಾಗಿ ನಿಖಿಲ್ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ ನಿಖಿಲ್ ಅಂತ. ಏಪ್ರಿಲ್ ಹೊತ್ತಿಗೆ ನಿಖಿಲ್ ಅಧ್ಯಕ್ಷರಾಗಬಹುದಂತೆ. ಕುಮಾರಸ್ವಾಮಿ ಬರ್ತಾ ಇದ್ದರೆ, ಅವರ ಸಪೋರ್ಟ್ ಇದ್ದರೆ ಇವರು ಯಾವಾಗ ಏಕಮೇವವಾಗಿ ಅಧ್ಯಕ್ಷರಾಗುವುದು ಅನ್ನುವಂಥ ಒಂದು ಪ್ಲ್ಯಾನ್ ದೇವೇಗೌಡರು ಹೇಳಿದ ಬಳಿಕ ರಾಜ್ಯಕ್ಕೆ ಬರ್ತಾ ಇಲ್ಲ. ಗಮನಿಸಿ, ಕುಮಾರಸ್ವಾಮಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ DKಶಿ ವಿರುದ್ಧ ಜಾಸ್ತಿ ಮಾತಾಡ್ತಾ ಇಲ್ಲ. ಅವರ ಟಾರ್ಗೆಟಿಗೆ ಅವರ ಇಲಾಖೆಯನ್ನು ಸಖತ್ತಾಗಿ ಮಾಡೋದು, ಮೋದಿ ಅವರಿಗೆ ಗಿಫ್ಟ್ ಕೊಡೋದು ಅಷ್ಟೇ. ಓಕೆ, ಇವತ್ತು ಜಿ ಟಿ ದೇವೇಗೌಡರು ಸ್ವಲ್ಪ ಗರಂ ಆದರು. ನನಗೆ 18 ಜನರನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವಾ, ಮೋಷದಂಥ ಶಕ್ತಿ ಇಲ್ವೇನೋ ಅಂತೇಳಿ. ಸೊ ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಕಳೆದ ವಾರ ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದ್ರು ದೇವೇಗೌಡರು. ಸಭೆಯಲ್ಲಿ ಒಂದು ಚಿಂತೆ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ, ಇದು ಬೇಡ, ದೊಡ್ಡಗೌಡರ ಮಾತು ಕೇಳಿ ಬೆಚ್ಚಿ ಬೀಳ್ತಾರೆ ನಾಯಕರೆಲ್ಲ. ಅರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಅಲ್ರಿ, ಕುಮಾರಸ್ವಾಮಿ ಈಗ ಕೇಂದ್ರದಲ್ಲಿ ಸಚಿವರು, ಅದು ಕೂಡ ಮೋದಿ ವಿಶ್ವಾಸವಿಟ್ಟು ಪ್ರಬಲ ಖಾತೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಬಂದರೆ ಮೋದಿಯವ್ರಿಗೂ ಬೇಸರ ಆಗುತ್ತೆ, ಏನು ಮಾಡ್ತಾ ಇದೆ ನೀವು ಅಂತೇಳಿ. ಆದ್ದರಿಂದ ಒಂದು ಪ್ರಸ್ತಾಪ ಇಟ್ಟಿದ್ದಾರಂತೆ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ 6 ತಿಂಗಳ ಕಳೆದ ಕೇಳ್ತಾರೆ. ಆಗ ನಾವು ಸಖತ್ತಾಗಿರಬೇಕು, ಅದ್ಭುತ